ದರ್ಶನ್ ಅವರು ಒಳ್ಳೆ ಅಭಿನಯ ಮಾಡವ್ರೆ. ಹಳ್ಳಿ ಸ್ಟೋರಿನೂ ತುಂಬ ಚೆನ್ನಾಗಿದೆ. ಮತ್ತು ಮಾಲಾ ಸಿನಿಮಾಗಳು ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಥರ ಮೂವಿ ಬಂದರೆ ಎಲ್ಲ ಅಭಿಮಾನಿಗಳು ಇಷ್ಟಪಡ್ತವೆ. ನಾವು ರೈತರುಗಳು ಸಹ ಇಷ್ಟಪಡ್ತೀವಿ. ಭಾಳ ಚೆನ್ನಾಗಿದೆ ಮೂವಿ. ಇದನ್ನೆಲ್ಲ ಅಭಿಮಾನಿಗಳು ನೋಡಬೇಕು ಅಂತ ನಾವು ಇಷ್ಟಪಡ್ತೇವೆ. ಮಾಗಡಿ ಅವರು ಖುಷಿ ಆಯ್ತು. ನಾವು ಇದು 3ನೇ ಸಾರಿ. ಜಾತಿ ಬಿಡ್ರಿ, ಜಾತಿ ಮಾಡಿದೆ ತಪ್ಪು, ಮನುಷ್ಯನಿಗೆ ಇರೋದೇ ಜಾತಿ. ಆದರೆ ಈ ಥರ ಇದು ಮಾಡಬಾರ್ದು. ಅದು ತಕ್ಕಾಗಿ ಆ್ಯಕ್ಟಿಂಗ್ ಮಾಡಿದ್ದೇವೆ. ದರ್ಶನ್ ತುಂಬ ಆ್ಯಕ್ಟ್ ಮಾಡಿದ್ದಾರೆ. ಭಾಳ ಚೆನ್ನಾಗಿ ಈ ಥರ ಬಂದಿರಲಿಲ್ಲ. ಇದು ಈಗ ಮೂವಿ ಫ್ಯಾಮಿಲಿ ಸಮೇತ ನೋಡೋವಂಥ ಫಿಲಮು ಅದು ಹೇಳ್ಬೋದು. 100 ಡೇಸ್ ಮೇಲೆ ಹೊಡೆದ್ರೂ ತೃಪ್ತಿನೇ ನಮಗೆ. ಸೂಪರ್ ಮೂವಿ, ಸೂಪರ್ ಆಗಿದೆ, ಚೆನ್ನಾಗಿದೆ. ಸರ್ ಹೇಗಿತ್ತು ಮೂವಿ? ಚೆನ್ನಾಗಿದೆ ಸರ್. ಮೇಡಮ್ ಹೇಗಿತ್ತು ಮೂವಿ? ಮೂವಿ ತುಂಬ ಚೆನ್ನಾಗಿದೆ. ಏನು ಇಷ್ಟ ಆಯ್ತು? ಇನ್ಫಾರ್ಮೇಷನ್ ಇದೆ. ಜಾತಿ ಅನ್ನೋರಿಗೆ ಇದೆಲ್ಲ ಇದೊಂದು ಉತ್ತರ ಇರುತ್ತೆ. ನಿಮ್ಗೆ ಅನ್ಸುತ್ತಾ ಇವಾಗ ಇದೆಯಾ ಇವಾಗಲೂ ಅಂತ ಅನ್ಸುತ್ತೆ? ತುಂಬ ಚೆನ್ನಾಗಿದೆ ಮೂವಿ. ಚೇಂಜ್ ಆಗ್ತಾರೆ ಜನ ನೋಡಿದ್ರೆ. ಈ ಮೂವಿ ನೋಡಿ ಅಲ್ಲಿ ಒಂದು ಸ್ವಲ್ಪ ಬದಲಾಗ್ಬೋದು ಅಂತ ಅನ್ಸುತ್ತೆ. ಗುಡ್ ಚೇಂಜಸ್ ಅಂತೂ ತರುತ್ತೆ ಮೂವಿ. ಒಳ್ಳೆ ಮೂವಿ ಬಂದಿದೆ ಈ ವರ್ಷದಲ್ಲಿ ಮತ್ತೆ ಒಂದು. ಆ್ಯಕ್ಟಿಂಗ್ ಹೇಗಿದೆ ದರ್ಶನ್ ಸರ್? ತುಂಬ ಸೂಪರ್ ಆಗಿದೆ. ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ರು. ಎಮೋಷ್ನಲ್ಲೂ ಇದೆ ಮತ್ತೆ ಮೀನಿಂಗ್ ಇದೆ. ಸೊಸೈಟಿಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಮೂವಿ. ಎಲ್ಲರೂ ನೋಡ್ಬೋದು. ನೋಡ್ಬೋದು, ಮಕ್ಳಿಗೂ ತೋರಿಸ್ಬೋದು. ಒಳ್ಳೆ ಮೆಸೇಜ್ ಇದೆ. ದಿನಗಳಲ್ಲಿ ಈ ಥರ ಸಿನಿಮಾಗಳು ಬರ್ತಾ ಇಲ್ಲ. ವೆರಿ ರೇರ್. ಆಗ ರಾಜ್ಕುಮಾರ್ ಕಾಲದಲ್ಲಿ ನೋಡ್ತಾ ಇದ್ದಂಥ ಮೆಸೇಜ್ ಈ ಮೂವಿಲಿ ನಾವು ನೋಡ್ತಾ ಇದ್ದೀವಿ. ಹೇಗೆ ಅನಿಸ್ತು? ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ಓವರಾಲ್ ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡುವಂಥ ಮೂವಿ. ಥ್ಯಾಂಕ್ ಯು. ಹೇಗಿದೆ ಮೂವಿ? ಸೂಪರ್ ಸರ್. ಏನು ಇಷ್ಟ ಆಯ್ತು ನಿಮಗೆ? ಅವ್ರದ್ದು ಸ್ಟೈಲ್ ಸೂಪರ್, ಡಿಫ್ರೆಂಟ್, ಸೂಪರ್ ಚೆನ್ನಾಗಿದೆ. ಸೂಪರ್ ಮಾಡಿದ್ರೆ ಸಕ್ಕತ್ತಾಗಿದೆ, ಚೆನ್ನಾಗಿದೆ, ಸೂಪರ್ ಆಗಿದೆ. ಸರ್ ಹೇಗಿದೆ ಮೂವಿ? ಹೇಗಿದೆ ಮೂವಿ? ಬರುವ ಸರ್ ಹೇಗಿದೆ ಮೂವಿ? ಸೂಪರ್. ಸರ್ ಹೇಗಿದೆ ಮೂವಿ? ಚೆನ್ನಾಗಿದೆ ಸರ್. ಸೂಪರ್ ಆಗಿದೆ. ಚೆನ್ನಾಗಿತ್ತು ನೋಡ್ಬೋದು. ಡಿ ಬಾಸ್ ಆ್ಯಕ್ಟಿಂಗ್ ಸೂಪರ್. ಸೂಪರ್ ಅಂಕಲ್, ಸೂಪರ್ ಅಂಕಲ್, ಸೂಪರ್. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿತ್ತು. ಏನು ಇಷ್ಟ ಆಯ್ತು ಅಂತ ನಿಮಗೆ? ಎಲ್ಲ ಇಷ್ಟ ಆಯಿತು. ಆ್ಯಕ್ಟಿಂಗ್ ಆಗಿದೆ ದರ್ಶನ್ ಸರ್? ಅವ್ರು ಸೂಪರ್ ಆ್ಯಕ್ಟಿಂಗ್ ಮಾಡೋರು. ಲುಕ್ಕೆಲ್ಲ ಒಂಥರ ಡಿಫ್ರೆಂಟ್ ಇದೆ. ಡಿಫ್ರೆಂಟ್, ತುಂಬ ಚೆನ್ನಾಗೈತೆ, ತುಂಬ ಇಷ್ಟ ಆಯ್ತು. ಹೌದು, ಎಲ್ಲ ಎಮೋಷನಲ್. ಲಾಸ್ಟ್ ಅಂತೂ ತುಂಬ ಎಮೋಷನಲ್ ಆಗೋಗುತ್ತೆ. ಹೌದು, ತುಂಬ ಸೂಪರ್ ಮೂವಿ ಅಣ್ಣ. ರೈತರ ಕಥೆ ಮಾತ್ರ ಮಸ್ತಾಗೈತೆ. ಡಿ ಬಾಸ್ದು ನಾನು ಈ ಫಿಲಮ್ ನೋಡೋಕೆ ಬಂದಿದ್ದೆ. ಡಿ ಬಾಸ್ ಎಂಟ್ರಿಲಿ ಹೊಸ ಲುಕ್ ಕೊಟ್ಟಿದ್ದಾರಲ್ಲ, ಆ ಫಿಲಮ್ ಲುಕ್ಗೋಸ್ಕರನೇ ಬಂದಿತ್ತು ನೋಡೋಣ ಅಂತ. ನಾನು ಯಶ್ ಬಾಸ್ ಫ್ಯಾನಾಗಿ ಹೇಳ್ತಿದ್ದೀನಿ. ಮೂವಿ ಮಾತ್ರ ಮಸ್ತು. ರೈತರು ಬೆಳೆ ಅನ್ನನೇ ತಿನ್ನೋದಾಗಿದ್ರೆ ಈ ಮೂವಿ ಬಂದು ನೋಡ್ರಿ, ಆಮೇಲೆ ಹೇಳ್ರಿ ಹೆಂಗೈತೆ ಮೂವಿ ಅಂತ. ಥ್ಯಾಂಕ್ ಯು ಸರ್. ಮೂವಿ ತುಂಬ ಚೆನ್ನಾಗಿದೆ. ನನಗಿಷ್ಟ ಆಗಿದೆ ಅಂದರೆ ನಮ್ಮ ಆ್ಯಕ್ಟರ್ ದೊಡ್ಡಣ್ಣವರು ಅಳುಬ್ರನ್ನ ಯೂಸ್ ಮಾಡಿದ್ದಾರೆ. ದೊಡ್ಡಣ್ಣವ್ರು ಆಲ್ಮೋಸ್ಟ್ ಎಷ್ಟೊಂದು ಮೂವಿಗಳು ನೋಡಿದೆ, ಆ ಮೂವಿಲಿ ಕಾಣಿಸ್ಕೊಂಡಿಲ್ಲ. ಈ ಮೂವಿಲಿ ಹಳೊಬ್ರು ಆ್ಯಕ್ಟರ್ಗೆ ಒಂದು ಸ್ವಲ್ಪ ಜಾಸ್ತಿ ಚಾನ್ಸ್ ಕೊಟ್ಟಿದ್ದಾರೆ. ಸಾಕಾಗಿದೆ ಮೂವಿ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.